ಸದ್ಯಕ್ಕೆ ಕಿತ್ಕೊಂಡು ಹೋಗಿದೆ ಡ್ಯಾಂನ ಗೇಟ್ ಚೈನ್. ತುಂಗಭದ್ರಾ ಡ್ಯಾಂನ ಕ್ರಸ್ಟ್ ಗೇಟ್ ಚೈನ್ ಲಿಂಕ್ ಕಟ್ ಆಗಿದೆ. ಜನರು ಕೂಡ ಭಯಭೀತರಾಗಿದ್ದಾರೆ. ಮುನ್ನೆಚ್ಚರಿಕೆ ಇರುವಂತೆ ಸೂಚನೆ ಕೂಡ ಕೊಡಲಾಗಿದೆ. ನೀರಿನ ರಭಸಕ್ಕೆ ಡ್ಯಾಂನ ಗೇಟ್ ಚೈನ್ ಕಿತ್ಕೊಂಡು ಹೋಗಿದೆ. ಪರಿಣಾಮವಾಗಿ ಕೊಪ್ಪಳ ತಾಲೂಕಿನ ಮುನಿರಾಬಾದ್ ಬಳಿ ಇರುವಂತಹ ಜಲಾಶಯದಲ್ಲಿ ಈ ರೀತಿ ಘಟನೆ ನಡೆದಿದೆ. ಡ್ಯಾಂನ 19ನೇ ನಂಬರ್ ಗೇಟ್ನ ಚೈನ್ ಲಿಂಕ್ ತುಂಡಾಗಿದೆ. ಜಲಾಶಯದಿಂದ ನದಿಗೆ ಇದೀಗ ಭಾರೀ ಪ್ರಮಾಣದಲ್ಲಿ ಧುಮ್ಮಿಕ್ತಾ ಇದೆ ಜಲರಾಶಿ. ಸದ್ಯಕ್ಕೆ ಗೇಟ್ ರಿಪೇರಿ ಕಷ್ಟ ಸಾಧ್ಯ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಬೆಂಗಳೂರು ಹೈದರಾಬಾದ್ನಿಂದ ಈಗಾಗಲೇ ತಜ್ಞರನ್ನ ಕರೆಸಲಾಗ್ತಾ ಇದೆ. ರಾತ್ರಿ 11 ಗಂಟೆ ಸುಮಾರಿಗೆ ಈ ಚೈನ್ ಲಿಂಕ್ ಕಟ್ ಆಗಿದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ, ಇದೇ ಚೈನ್ ಕಟ್ ಆಗಿರುವಂಥದ್ದು. 105.788 TMC ಸಾಮರ್ಥ್ಯದ ಡ್ಯಾಮ್ ಇದು. ಸಂಪೂರ್ಣವಾಗಿ ಭರ್ತಿಯಾಗಿತ್ತು. ಗೇಟ್ ನಂಬರ್ 19ರಿಂದ 35,000 ಕ್ಯೂಸೆಕ್ ಅನ್ನ ಹೊರಬಿಡಲಾಗ್ತಾ ಇತ್ತು. 48,000 ಕ್ಯೂಸೆಕ್ ನೀರನ್ನ ನದಿಗೆ ಬಿಡಲಾಗ್ತಾ. ತಂದೆ ತಾಯಿಯಾಗುವುದು ಇನ್ನೂ ಕನಸೆ? ಅಪೋಲೋ ಫರ್ಟಿಲಿಟಿ ಮೂಲಕ ನಿಮ್ಮ ತಂದೆ ತಾಯಿಯಾಗುವ ಕನಸನ್ನು ನನಸಾಗಿಸಿಕೊಳ್ಳಿ. ಉಚಿತ ಆಪ್ತ ಸಮಾಲೋಚನೆಗಾಗಿ ಕರೆ ಮಾಡಿ 9953323196. ಡ್ಯಾಮ್ ಗೇಟ್ ಅನ್ನ ಸರಿಪಡಿಸುವುದಕ್ಕೆ ಈಗ ಸಿಬ್ಬಂದಿ ಏನೋ ಮುಂದಾಗ್ತಿದ್ದಾರೆ. ಸದ್ಯ ಜಲಾಶಯದ ಗೇಟ್ ರಿಪೇರಿ ಕಷ್ಟ ಸಾಧ್ಯವಾಗಿರುವಂತಹ ಹಿನ್ನೆಲೆಯಲ್ಲಿ ಅಪಾರ ಪ್ರಮಾಣದ ನೀರು ಹೊರಗಡೆ ಹೋಗ್ತಾ ಇದೆ. ಪೋಲಾಗುವಂತಹ ಸಾಧ್ಯತೆ ಕೂಡ ಇದೆ. ಎಚ್ಚರದಿಂದ ಇರುವಂತೆ ನದಿ ಪಾತ್ರದ ಜನರಿಗೆ ಸೂಚನೆ ಕೂಡ ಕೊಡಲಾಗಿದೆ. ಈಗ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಈಗ ಒಂದು ಕಡೆ ಚೈನ್ ಲಿಂಕ್ ಕಟ್ಟಾಗಿ ಅದು ಭಾರಿ ಪ್ರಮಾಣದಲ್ಲಿ ಒಂದೇ ಗೇಟಿನ ನೀರು ಹೋಗ್ತಾ ಇರೋದ್ರಿಂದಾಗಿ ಡ್ಯಾಮ್ಗೂ ಕೂಡ ತೊಂದರೆ ಆಗಬಹುದು ಅನ್ನುವಂತಹ ನಿಟ್ಟಿನಲ್ಲಿ 5-6 ಗೇಟ್ನಿಂದ ಈಗ ನೀರನ್ನು ಹರಿಸಲಾಗ್ತಾ ಇದೆ. ಅಂದರೆ ಹೆಚ್ಚಿನ ನೀರಿಲ್ಲಿ ಹೊರಗಡೆ ಹೋಗ್ತಾ ಇರೋದ್ರಿಂದಾಗಿ ಭಾರಿ ನೀರು ಪೋಲಾಗುವಂಥ ಸಾಧ್ಯತೆ ಕೂಡ ಇದೆ. ಒಂದು ರೀತಿ ಜಲರಾಶಿಯಂತೆ ಇಲ್ಲಿ ನೀರು ಧುಮ್ಮಿಕ್ತಾ ಇದೆ. ಹಾಗಾಗಿ ನದಿ ಪಾತ್ರದ ಜನರಲ್ಲಿ ನೆರೆ ಈಗ ಸೃಷ್ಟಿಯಾಗಿದೆ. ಹಾಗಾಗಿ ಜನರು ಕೂಡ ಈಗ ಕಂಗಾಲಾಗಿದ್ದಾರೆ. ಏನು ಮಾಡಬೇಕು ಏನು ಎತ್ತ ಅನ್ನೋದ್ರ ಬಗ್ಗೆ ಅಂದರೆ ಮುನ್ನೆಚ್ಚರಿಕೆಯಿಂದ ಇರಿ. ಯಾಕಂದರೆ ಇದ್ದಕ್ಕಿದ್ದಂತೆ ಈ ರೀತಿ ಘಟನೆ ಸಂಭವಿಸಿರೋದ್ರಿಂದಾಗಿ ಸಿಚುಯೇಷನ್ ಕೈನಲ್ಲಿಲ್ಲ. ಹಾಗಾಗಿ ಮುನ್ನೆಚ್ಚರಿಕೆಯಿಂದ ಇರುವಂತೆ ಈಗಾಗಲೇ ಅಲ್ಲಿನ ನದಿ ಪಾತ್ರದ ಸ್ಥಳೀಯ ಜನರಿಗೆ ಸೂಚನೆ ಕೂಡ ಕೊಡಲಾಗಿದೆ. ಈಗ ಒಂದು ಭಾಗದ ದೃಶ್ಯಗಳಲ್ಲಿ ಏನು ಗಮನಿಸ್ತಾ ಇದ್ದೀರಿ, ಅದು ಡ್ಯಾಮ್ನ ಗೇಟ್ ಚೈನ್ ಕಟ್ಟಾದ ಪರಿಣಾಮವಾಗಿ ಅಲ್ಲಿ ನೀರು ರಭಸವಾಗಿ ಹೋಗ್ತಾ ಇರುವಂತಹ ದೃಶ್ಯಗಳು. ಮತ್ತೊಂದು ಬದಿಯಲ್ಲಿ ಚೈನ್ ಲಿಂಕ್ ಕಟ್ ಆಗಿರೋದ್ರಿಂದಾಗಿ ಹಲವು ಗೇಟ್ಗಳಿಂದ ನೀರನ್ನ ಹೊರಗಡೆ ಬಿಡಲಾಗ್ತಾ ಇದೆ. ಸುಮಾರು 65 TMCಗೂ ಹೆಚ್ಚು ನೀರನ್ನ ಈಗ ಹೊರಗಡೆ ಬಿಡಲಾಗ್ತಾ ಇದೆ. TB ಡ್ಯಾಮ್ನ ಕ್ರಸ್ಟ್ ಗೇಟ್ ಚೈನ್ ಲಿಂಕ್ ಕಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 65 TMCಗೂ ಹೆಚ್ಚು ನೀರು ಖಾಲಿ ಮಾಡಬೇಕಾಗುತ್ತೆ. 20 ಅಡಿಯಷ್ಟು ನೀರು ಖಾಲಿ ಆದ್ರೆ ಸಮಸ್ಯೆ ಅಂತೂ ಕಟ್ಟಿಟ್ಟ ಬುತ್ತಿ. ಕೊಪ್ಪಳ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಗಿಯ ಹೇಳಿಕೆ ಇದು. ಡ್ಯಾಂನ ನೀರನ್ನ ಖಾಲಿ ಮಾಡುವಂತ ಅನಿವಾರ್ಯತೆ ಇದೆ. ಡ್ಯಾಂ ನಿರ್ಮಾಣ ಸಮಯದಲ್ಲಿನ ಡಿಸೈನ್ ಅನ್ನು ತರಿಸಲಾಗ್ತಿದೆ. ಬೆಂಗಳೂರು ಹಾಗೆ ಹೈದರಾಬಾದ್, ಚೆನ್ನೈನಿಂದ ಈಗ ತಜ್ಞರು ಬರ್ತಿದ್ದಾರಂತೆ. ನೀರಿನ ರಭಸ ಹೆಚ್ಚಾಗಿರೋದ್ರಿಂದ ಸದ್ಯಕ್ಕೆ ದುರಸ್ತಿ ಮಾಡೋದಕ್ಕೆ ಕಷ್ಟ ಸಾಧ್ಯ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಮುನ್ನೆಚ್ಚರಿಯಾಗಿ ಅಕ್ಕಪಕ್ಕದ ಗೇಟ್ನಿಂದ ನೀರನ್ನ ರಿಲೀಸ್ ಮಾಡಲಾಗಿದೆ. ಕೊಪ್ಪಳ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಿಯವರ ಮಾತಿದೆ. 65 TMCಗೂ ಹೆಚ್ಚು ನೀರನ್ನ ಖಾಲಿ ಮಾಡಲೇಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಈ ಸದ್ಯದ ಮಟ್ಟಿಗೆ ಈಗ ಇದ್ದಂಥ ಮಾಹಿತಿ ಪ್ರಕಾರ ನೀರು ಕನಿಷ್ಠ 60ರಿಂದ 65 TMC ನೀರು ಖಾಲಿ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಭಾಳ ದೊಡ್ಡ ಫೋರ್ಸ್ನೊಳಗೆ ಹೋಗ್ತಾ ಇದೆ ನೀರು. ಆ ಫೋರ್ಸ್ನಾಗ ಹೋಗ್ಬೇಕು ಅಂತಂದರೆ ಇದಕ್ಕೆ ಆ ಗೇಜ್ ಕೆಳಗೆ ಇಡಲೇಬೇಕು. ಕನಿಷ್ಠ ಎಷ್ಟು 20 ಫೀಟ್ವರೆಗೂ ನೀರು ಖಾಲಿ ಆದ್ರೆ ಮಾತ್ರ ಆ ಗೇಟ್ ಏನಾಗಿದೆ ಅಂತ ನೋಡೋಕ್ಕೆ ಸಾಧ್ಯ ಆಗುತ್ತೆ. ಈಗ ಅದು ಗೇಟ್ ಪೂರ್ಣ ಪ್ರಮಾಣದ ಏನು ಕೊಂಡಿ ಇದೆ ಚೈನ್, ಆ ಕಡೆ ಈ ಕಡೆ ಏನು ಚೈನ್ ಲಿಂಕ್ ಇದೆ, ಒಂದು ಕಡೆ ಚೈನ್ ಲಿಂಕ್ ಪೂರ ಬಿಚ್ಚಿಬಿಟ್ಟೈತಿ, ಕಟ್ಟಾಗಿಬಿಟ್ಟೈತಿ. ಚೈನ್ ಲಿಂಕ್ ಕಟ್ಟಾಗಿ ಪೂರ್ಣ ಗೇಟು ಅದು ಎಲ್ಲೈತಿ ಗೇಟ್ ಅಂತ ನಮ್ಗೆ ಅದು ಗೊತ್ತಾಗ್ತಾಯಿಲ್ಲ. ಈಗ ರಾತ್ರಿನೂ ಗೊತ್ತಾಗ್ತಾಯಿಲ್ಲ ನಮಗೆ. ಆ ನೀರು ಡೌನ್ ಹೋದ್ಮೇಲೆ ಪೂರ ಕೆಳಗಿಳಿದ ಮೇಲೆ 20 ಫೀಟ್ ಕೆಳಗಿಳಿದ ಮೇಲೆ ಗೊತ್ತಾಗುತ್ತಂತ ಅಧಿಕಾರಿಗಳು. ತುಂಗಭದ್ರಾ ಜಲಾಶಯ ಕ್ರಸ್ಟ್ 19ನೇ ಕ್ರಸ್ಟ್ ಗೇಟು ಒಂದು ಕಡೆ ಡಿ ಲಿಂಕ್ ಆಗಿಬಿಟ್ಟು ಅದು ಸ್ವಲ್ಪ ಕಟ್ಟಾಗಿಬಿಟ್ಟು
ಅದು ಕಟ್ಟಾಗಿಲ್ಲ, ಆ್ಯಕ್ಚುಲಿ ಮುಂದಕ್ಕೆ ಫೋರ್ಸಿಂದ ಹೊರಟೋಗಿದೆ. ಅದರಿಂದಾಗಿ ಸುಮಾರು 20,000 to 30,000 ಕ್ಯೂಸೆಕ್ಸು ನದಿಗೆ ಹರಿಬಿಡಲಾಗ್ತಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ದೂರವಾಣಿ ಸಂಪರ್ಕದಲ್ಲಿ ಸಂಜಯ್ ಇದ್ದಾರೆ. ಸಂಜಯ್, 19ನೇ ಗೇಟ್ ನಂಬರ್ ಚೈನ್ ಲಿಂಕ್ ಏಕಾಏಕಿ ಕಟ್ ಆಗೋದಕ್ಕೆ ಏನ್ ಕಾರಣ? ಅಂದ್ರೆ ಈ ಹಿಂದೆನೇ ಏನಾದ್ರೂ ದುರಸ್ತಿ ಮಾಡ್ಲಾಗ್ತಿತ್ತಾ? ಸದ್ಯದ ಸ್ಥಿತಿಗತಿಗಳು ಹೇಗಿದೆ? ಅಧಿಕಾರಿಗಳು ಯಾವಾಗ ಬಂದು ಸರಿ ಮಾಡಬಹುದು? ಶಕುಂತಲಾ, ಕೊಪ್ಪಳ ತಾಲೂಕಿನ ಮುನಿರಾಬಾದ್ ಬಳಿ ತುಂಗಭದ್ರಾ ನದಿಗೆ ಅಡ್ಡಲಾಗಿ ತುಂಗಭದ್ರಾ ಜಲಾಶಯವನ್ನು ನಿರ್ಮಾಣ ಮಾಡಲಾಗಿರುವಂತದ್ದು. ಜುಲೈ ತಿಂಗಳಲ್ಲಿ ಮಲೆನಾಡ ಭಾಗದಲ್ಲಿ ಸುರಿದಂತಹ ಭಾರಿ ಮಳೆಗೆ ತುಂಗಭದ್ರಾ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿತ್ತು. ಈ ತುಂಗಭದ್ರಾ ಜಲಾಶಯ ತುಂಬಿದ್ರೆ ಕೊಪ್ಪಳ, ವಿಜಯನಗರ, ಬಳ್ಳಾರಿ, ರಾಯಚೂರು 4 ಜಿಲ್ಲೆಯ ಜನರಿಗೆ ಕುಡಿಯುವ ನೀರು ಮತ್ತು ಕೃಷಿಗೆ ಆಧಾರ ಆಗ್ತದೆ. ಹೀಗಾಗಿ ಡ್ಯಾಮ್ ತುಂಬಿದ್ದು ಈ ಭಾಗದ ಜನರ ಒಂದು ಸಂತಸ ಕೂಡ ಇಮ್ಮಡಿಗೊಳಿಸಿತ್ತು. ಯಾಕಂದ್ರೆ ಈ ಭಾಗದಲ್ಲಿ ಕಳೆದ ಬಾರಿ ಡ್ಯಾಮ್ ಸಂಪೂರ್ಣವಾಗಿ ಖಾಲಿಯಾಗಿತ್ತು. ಹೀಗಾಗಿ ಕುಡಿಯುವ ನೀರು ಮತ್ತು ಕೃಷಿಗೆ ಸಾಕಷ್ಟು ವ್ಯತ್ಯಯ ಉಂಟಾಗಿತ್ತು. ಆದ್ರೆ ಈ ಬಾರಿ ಡ್ಯಾಮ್ ತುಂಬಿದ್ದು 4 ಜಿಲ್ಲೆಯ ಜನರ ಸಂತಸ ಇಮ್ಮಡಿಗೊಳಿಸಿತ್ತು. ಆದ್ರೆ ಇದೀಗ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತ ಸ್ಥಿತಿ ಇದೀಗ ನಿರ್ಮಾಣವಾಗಿರೋದು. ಇದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ತುಂಗಭದ್ರಾ ಜಲಾಶಯದ 19ನೇ ಕ್ರಸ್ಟ್ ಗೇಟ್ ಕಟ್ ಆಗಿರುವಂತದ್ದು, ಚೈನ್ ಡೀಲಿಂಕ್ ಆಗಿ ಕಟ್ ಆಗಿರುವಂತದ್ದು. ಇದಕ್ಕೆ ಪ್ರಮುಖ ಕಾರಣ ಏನು ಅನ್ನೋದ್ರ ಬಗ್ಗೆ ಅಧಿಕಾರಿಗಳು ಸ್ಪಷ್ಟವಾಗಿ ಹೇಳ್ತಾ ಇಲ್ಲ. ಯಾಕೆ ಈ ರೀತಿಯಾಗಿ ಚೈನ್ ಲಿಂಕ್ ಕಟ್ ಆಗಿ ಜಲಾಶಯದ ಅಂದ್ರೆ ಈ ಗೇಟ್ ಮುರಿದು ಹೋಯ್ತು ಅನ್ನೋದ್ರ ಬಗ್ಗೆ ಅಧಿಕಾರಿಗಳು ಸ್ಪಷ್ಟವಾಗಿ ಮಾಹಿತಿಯನ್ನ ನೀಡ್ತಾ ಇಲ್ಲ. ಆದ್ರೆ ನಿರಂತರ ಮಳೆಯಿಂದ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿತ್ತು. 105.78 TMC ನೀರು ಸಂಗ್ರಹ ಸಾಮರ್ಥ್ಯನ ಈ ಡ್ಯಾಮ್ ಹೊಂದಿದೆ. ಅಂದ್ರೆ ಇದೇ 13ನೇ ತಾರೀಕಿಗೆ ಮುಖ್ಯಮಂತ್ರಿಗಳು ಬಂದು ಬಾಗಿನ ಅರ್ಪಿಸಲಿಕ್ಕೆ ಆಗಮಿಸ್ತಾ ಇದ್ರು. ಈ ಹಿನ್ನೆಲೆಯಲ್ಲಿ ಡ್ಯಾಮ್ ನಲ್ಲಿ ಸಂಪೂರ್ಣವಾಗಿ ನೀರನ್ನ ಭರ್ತಿ ಮಾಡಲಾಗಿತ್ತು. ಆದ್ರೆ ದಿಢೀರ್ನೆ ಕಳೆದ ರಾತ್ರಿ 11 ಗಂಟೆ ಸಮಯದಲ್ಲಿ 19ನೇ ಕ್ರಸ್ಟ್ ಗೇಟ್ ಸಂಪೂರ್ಣವಾಗಿ ಕಟ್ ಆಗಿ ಮುರಿದು ಹೋಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಇದೀಗ ನದಿ ಪಾತ್ರದ ಜನರಿಗೆ ಆತಂಕ ಕೂಡ ಎದುರಾಗಿರುವಂತದ್ದು. ಯಾಕಂತಂದ್ರೆ ಸರಿಸುಮಾರು ಪ್ರತಿನಿತ್ಯ 1.5 ರಿಂದ 2 ಲಕ್ಷ ಕ್ಯೂಸೆಕ್ ನೀರನ್ನ ನದಿಯಿಂದ ಅಂದ್ರೆ ಡ್ಯಾಮ್ನಿಂದ ಹೊರಬಿಟ್ಟು ಡ್ಯಾಮ್ನ ಕ್ರಸ್ಟ್ ಗೇಟ್ ಗಳನ್ನ ರಿಪೇರಿ ಮಾಡಬೇಕಾಗುತ್ತೆ. ಆ ಹಿನ್ನೆಲೆಯಲ್ಲಿ ಇದೀಗ ಚೆನ್ನೈ, ಹೈದರಾಬಾದ್, ಬೆಂಗಳೂರು ಸೇರಿದಂತೆ ವಿವಿಧ ಕಡೆಯಿಂದ ತಜ್ಞರನ್ನ ಕರೆಸುವಂತ ಒಂದು ಕೆಲಸವನ್ನ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ಮತ್ತು ಏನು ಡ್ಯಾಮ್ ನಿರ್ಮಾಣ ಮಾಡೋದ್ರಲ್ಲಿ ಒಂದು ಡಿಸೈನ್ ಇತ್ತು, ಆ ಡಿಸೈನ್ ಅನ್ನ ತರಿಸುವಂತ ಒಂದು ಕೆಲಸವನ್ನು ಕೂಡ ಇದೀಗ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ಕಳೆದ ರಾತ್ರಿ 11 ಗಂಟೆಯಿಂದ ಡ್ಯಾಮ್ಗೆ ಅನೇಕ ಜನಪ್ರತಿನಿಧಿಗಳು, ಅಧಿಕಾರಿಗಳು ಭೇಟಿ ನೀಡಿ ಒಂದು ಪರಿಶೀಲನೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಆದ್ರೆ ಸರಿಸುಮಾರು 60 ರಿಂದ 65 TMC ನೀರು ಹೊರ ಹೋದ ನಂತರವೇ ಈ ಏನ ಕಾರಣ ಆಯ್ತು, ಆ ಗೇಟ್ ಎಲ್ಲಿದೆ ಅನ್ನೋದ್ರ ಬಗ್ಗೆ ಸ್ಪಷ್ಟ ಮಾಹಿತಿ ಗೊತ್ತಾಗಲಿದೆ. ಅಲ್ಲಿವರೆಗೆ ಗೊತ್ತಾಗುದಿಲ್ಲ ಅಂತ ಒಂದು ಮಾಹಿತಿಯ ಸದ್ಯ ಪ್ರಾಥಮಿಕ ಮಾಹಿತಿಯನ್ನ ಸಂಗ್ರಹ ಮಾಡಿರುವಂತದ್ದು. ಈ ನಿಟ್ಟಿನಲ್ಲಿ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳೋದ್ರ ಮುಖಾಂತರ ಗೇಟ್ ಅನ್ನ ರಿಪೇರಿ ಮಾಡೋದ್ರ ಕೆಲಸ ಕೂಡ ಅಧಿಕಾರಿಗಳು ಈಗ ಆರಂಭಿಸಿರುವಂತದ್ದು. ಧನ್ಯವಾದ ಸಂಜಯ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.